ಯಾವತ್ತೂ ಕೂಡ ಒಂದು ವರ್ಷದಲ್ಲಿ 5 ಜನರಿಗೆ ಭಾರತ ರತ್ನ ಘೋಷಣೆ ಮಾಡಿದ ಉದಾಹರಣೆ ಇಲ್ಲ. ಆದರೆ ಮೋದಿ ಸರ್ಕಾರ ಇವತ್ತು ಮತ್ತೊಮ್ಮೆ ಭಾರತ ರತ್ನ ಪ್ರಶಸ್ತಿ ಘೋಷಣೆ ಮಾಡಿದೆ. ಈ ಬಾರಿ ಇಬ್ಬರು ಮಾಜಿ ಪ್ರಧಾನಿ, ಒಬ್ಬರು ವಿಜ್ಞಾನಿಗೆ ಭಾರತದ ಮಹೋನ್ನತ ಗೌರವ ಒಲಿದು ಬಂದಿದೆ. ಮೋದಿ ಸರ್ಕಾರದ ನಡೆಯನ್ನು ವಿರೋಧ ಪಕ್ಷಗಳೂ ಕೂಡ ಸ್ವಾಗತ ಮಾಡಿವೆ. ಈ ನಾಯಕರುಗಳು ಯಾರ್ಯಾರು ಮನನ ಮಾಡಿಕೊಳ್ಳೇಬೇಕು. ಅವರ ಬಗ್ಗೆ ಹೇಳ್ತೀನಿ. ಅದಕ್ಕಿಂತ ಮೊದಲು ಒಂದು ಸ್ಪೆಷಲ್ ರಿಪೋರ್ಟ್ ಇದರ ಬಗ್ಗೆ. ಭಾರತದ ಮಾಜಿ ಪ್ರಧಾನಿಗಳಾದ ಪಿವಿ ನರಸಿಂಹರಾವ್, ಚೌಧರಿ ಚರಣ್ ಸಿಂಗ್ ಮತ್ತು ವಿಜ್ಞಾನಿ ಎಂಎಸ್ ಸ್ವಾಮಿನಾಥನ್ಗೆ ಭಾರತ ರತ್ನ ಪ್ರಶಸ್ತಿಗಳನ್ನು ಪ್ರಧಾನಿ ಮೋದಿ ಘೋಷಣೆ ಮಾಡಿದ್ದಾರೆ. ಬಿಹಾರದ ಮಾಜಿ ಸಿಎಂ ಕರ್ಪೂರಿ ಠಾಕೂರ್ ಮತ್ತು ಬಿಜೆಪಿ ಧುರೀಣ ಲಾಲಕೃಷ್ಣ ಅಡ್ವಾಣಿಗೆ ಕಳೆದ ತಿಂಗಳು ಭಾರತ ರತ್ನ ಘೋಷಿಸಿದ ನಂತರ ಈ ಘೋಷಣೆಯನ್ನ ಮಾಡಲಾಗಿದೆ. ಇದರೊಂದಿಗೆ 1 ತಿಂಗಳ ಅವಧಿಯಲ್ಲಿ 5 ಭಾರತ ರತ್ನ ಪ್ರಶಸ್ತಿಗಳನ್ನು ಘೋಷಿಸಿದಂತಾಗಿದೆ. ಮೋದಿ ಸರ್ಕಾರದ ನಡೆಯನ್ನ ಚರಣ್ ಸಿಂಗ್, ಸ್ವಾಮಿನಾಥನ್ ಕುಟುಂಬಸ್ಥರು ಸ್ವಾಗತಿಸಿದ್ದಾರೆ. जो आज तक कोई भी पूर्व की सरकार नहीं कर पाई, वो फैसला बेबाकी से नरेंद्र मोदी जी के विजन से और प्रयासों से और उनके समर्पण भाव के कारण हो पाया. तो मैं फिर कोटि कोटि धन्यवाद देता हूं, आभार व्यक्त करता हूं. जो आज मुख्यधारा में लोग नहीं हैं, उनकी हिम्मत बढ़ाने का फैसला आज भारत सरकार ने लिया है. I'm sure that he would have also been happy if the news had come during his lifetime. But he was never somebody who worked for awards or who waited for recognition. ಈ 3 ಗಣ್ಯಾತಿ ಗಣ್ಯರಿದ್ದಾರಲ್ಲ, ಇವರು ಭಾರತ ದೇಶಕ್ಕೆ ನೀಡಿದಂಥ ಕೊಡುಗೆ ಅಷ್ಟಿಷ್ಟಲ್ಲ. ಮೊದಲಿಗೆ ಪಿವಿ ನರಸಿಂಹರಾವ್. ರಾಜೀವ್ ಗಾಂಧಿಯವರ ಹತ್ಯೆ ಆಗತ್ತೆ. ಅದಾದ ನಂತರ ಅಂದರೆ ರಾಜೀವ್ ಗಾಂಧಿ ಹತ್ಯೆ ಸಂದರ್ಭದಲ್ಲಿ 2 ಹಂತದ ಚುನಾವಣೆ ನಡೀತಾ ಇರುತ್ತೆ. 2 ಹಂತದ ಚುನಾವಣೆ ನಡೀತಾ ಇದೆ. ಆ ಸಂದರ್ಭದಲ್ಲಿ ಅವ್ರದ್ದು ಹತ್ಯೆ ಆಗತ್ತೆ. 2ನೇ ಹಂತದಲ್ಲಿ ಅಧಿಕಾರಕ್ಕೆ ಬರುತ್ತೆ. ರೇಸ್ನಲ್ಲಿ ಇವರು ಪ್ರಧಾನಿ ಆಗ್ತಾರೆ. ಪಿವಿ ನರಸಿಂಹರಾವ್ 15 ಭಾಷೆ ಬಲ್ಲವರಾಗಿದ್ದರು. 15 ಭಾಷೆ. ಆರ್ಥಿಕತೆಯನ್ನು ಮೇಲಕ್ಕೆತ್ತಿದ ಛಲದಂಕ ಮಲ್ಲ. ನಮ್ಮ ಭಾರತ ಯಾವ ರೀತಿ ಇತ್ತು ಅಂದರೆ, ಚಂದ್ರಶೇಖರ್ ಅವರ ಕಾಲಾವಧಿಯಲ್ಲಿ ನಾವು ನಮ್ಮ ಚಿನ್ನವನ್ನು ಒತ್ತೆ ಇಡುವುದ ವಿದೇಶದಲ್ಲಿ ಒತ್ತೆ ಇಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ನೆಹರು ಗಾಂಧಿಯೇತರ ಕುಟುಂಬದ ಮೊದಲ ಪ್ರಧಾನಿಯಾಗಿದ್ದರು. ನಮ್ಮ ಪಕ್ಕದ ಆಂಧ್ರ ಪ್ರದೇಶದ ಈಗಿನ ತೆಲಂಗಾಣದವರು, ತೆಲುಗು ಬಿಡ್ಡ. ಅವರು 1971ರಲ್ಲಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಕೂಡ ಆಗಿದ್ದರು. 1957ರಲ್ಲಿ ಚುನಾವಣೆಯಲ್ಲಿ ಭರ್ಜರಿ ಜಯಗಳಿಸಿ ಎಂಟ್ರಿ ಆಗ್ತಾರೆ. ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ 1971 ಶಾಸಕರಾಗಿ, ಸಚಿವರಾಗಿ ಸುಧಾರಣೆಯನ್ನು ತರ್ತಾರೆ. ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಸಂಪುಟದಲ್ಲಿ ಗೃಹ ಮತ್ತು ರಕ್ಷಣೆಯ ಹೊಣೆಯನ್ನು ಹೊರ್ತಾರೆ ಮತ್ತು ಭಾಳ ಹತ್ತಿರದವರಾಗಿರ್ತಾರೆ. ವಿದೇಶಾಂಗ ನೀತಿ ಸೇರಿದಂತೆ ಹಲವು ಖಾತೆಗಳನ್ನು ನಿಭಾಯಿಸಿರ್ತಾರೆ. ದೇಶದ 10ನೇ ಪ್ರಧಾನಿಯಾಗಿ ಪಿವಿ ನರಸಿಂಹರಾವ್. ಪಿವಿ ನರಸಿಂಹರಾವ್ ಅವರು ಪ್ರಧಾನಿಯಾಗಿದ್ದಾಗ ನಿಮಗೆ ಒಂದು ಹೇಳ್ಬಿಡ್ತೀನಿ, ಪ್ರಧಾನಿ ನರಸಿಂಹರಾವ್ ಯಾಕೆ ಗ್ರೇಟೆಸ್ಟು ಅಂತಂದರೆ, ಯು ಬಿಲೀವ್ ಇಟ್ ಆರ್ ನಾಟ್, ನಿಮಗೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಇವರ ಸರ್ಕಾರದ ಅವಧಿಯಲ್ಲಿ ರಿಸರ್ವ್ ಬ್ಯಾಂಕ್ನ ಗವರ್ನರ್ ಆಗಿ ಮನಮೋಹನ್ ಸಿಂಗ್ ಅವರು ರಿಟೈರ್ಡ್ ಲೈಫ್ ಕಳೀತಾ ಇರ್ತಾರೆ ಊರಲ್ಲಿ. ರಿಟೈರ್ಡ್ ಲೈಫ್. ನರಸಿಂಹರಾವ್ ಅವರು ಪ್ರಧಾನಮಂತ್ರಿಯಾಗಿ ಘೋಷಣೆ ಆದ ತಕ್ಷಣ ಮನಮೋಹನ್ ಸಿಂಗ್ ಅವರ ಮನೆಗೆ ಹೈ ಸೆಕ್ಯೂರಿಟಿ ಬರುತ್ತೆ. ಮನಮೋಹನ್ ಸಿಂಗ್ ಗೊತ್ತೇ ಇಲ್ಲ. ನರಸಿಂಹರಾವ್ ಅವರ ಫೋನ್ ಬರುತ್ತಂತೆ, ಬರಬೇಕು ನೀವು ಅಂತ. ಅಷ್ಟೇ. ಈಗ ಏನು ನಿರ್ಮಲಾ ಸೀತಾರಾಮನ್ ಅವರಿದ್ದಾರೆ, ಆ ಜಾಗದಲ್ಲಿ ಮನಮೋಹನ್ ಸಿಂಗ್ ಅವರನ್ನು ವಿತ್ತ ಸಚಿವರನ್ನಾಗಿ ಮಾಡಿದ್ದು ಇದೇ ನರಸಿಂಹರಾವ್. ನಾನು ಹೇಳಿದ್ನಲ್ವಾ, 91ರಲ್ಲಿ ಒಂದು ಬಜೆಟ್ ಮಂಡಿಸ್ತಾರೆ. ಅದೊಂದು ಕನಸಿನ ಬಜೆಟ್ ಅಂತ ಆಗತ್ತೆ. ನರೇಂದ್ರ ಮೋದಿ ಅವರು ಈಗ ನಮ್ಮ ರಾಷ್ಟ್ರ ಪ್ರಧಾನಿ. ನಿರ್ಮಲಾ ಸೀತಾರಾಮನ್ ಮೊನ್ನೆ ಬಜೆಟ್ ಮಂಡಿಸಿದ್ರಲ್ಲ, ಎಷ್ಟು
47 ಲಕ್ಷ ಕೋಟಿ. ಎಷ್ಟರ ಬಜೆಟು? 47 ಲಕ್ಷ ಕೋಟಿ. ಇವರಿದ್ದದ್ದು ಕರೆಕ್ಟಾಗಿ 32 ವರ್ಷಗಳ ಹಿಂದೆ. ಇವರಿದ್ದದ್ದು ಪ್ರಧಾನಿಯಾಗಿ 32 ವರ್ಷಗಳ ಹಿಂದೆ. ಆಗ ಭಾರತದ ಬಜೆಟ್ ಎಷ್ಟು ಗೊತ್ತಾ? 28,073 ಕೋಟಿ. ನಂಬಬೇಕು, 28,073 ಕೋಟಿ ಇವರು ಬಜೆಟ್ ಮಂಡಿಸಿತು. ಇವತ್ತೆಷ್ಟು? 32 ವರ್ಷಗಳ ನಂತರ 47 ಲಕ್ಷ ಕೋಟಿ. ಅದಕ್ಕೆ ಕಾರಣ ಏನು ಗೊತ್ತಾ? ಇವತ್ತು 47 ಲಕ್ಷ ಕೋಟಿ ಆಗೋದಕ್ಕೆ ಇದೇ ನರಸಿಂಹರಾವ್ ಮತ್ತು ಮನಮೋಹನ್ ಸಿಂಗ್ ಕಾರಣ. ಗ್ಲೋಬಲೈಸೇಷನ್, ಲಿಬರೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್. ಅಲ್ಲಿ ತನಕ ಭಾರತದಲ್ಲಿ ಏನಿತ್ತು ಅಂತಂದರೆ ಟಾಟಾ, ಬಿರ್ಲಾ, ದೊಡ್ಡ ಕಂಪನಿಗಳು ಅಷ್ಟೇ. ಗ್ಲೋಬಲೈಸೇಷನ್ ಅಂತಂದರೆ ಎಲ್ಲ ಕಂಪನಿಗಳನ್ನು ಬನ್ನಿ ಅಂತ ಹೇಳೋದು. ಎಲ್ಲ ಬೇರೆ ಬೇರೆ ದೇಶಗಳಲ್ಲಿರೋರು ಬನ್ನಿ, ನಿಮಗೆ ಇಲ್ಲಿ ಭೂಮಿ ಫ್ರೀ ಕೊಡ್ತೀನಿ, ಕರೆಂಟ್ ಫ್ರೀ ಕೊಡ್ತೀನಿ, ನೀರು ಫ್ರೀ ಕೊಡ್ತೀನಿ, ನೀವು ಇಲ್ಲಿ ಬಂಡವಾಳ ಹಾಕಿ ಸಣ್ಣ ಸಣ್ಣ ಉದ್ದಿಮೆಗಳನ್ನು ತೆರೀರಿ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ತೆರೀರಿ. ಆಗೇನಾಗತ್ತೆ? ಇಲ್ಲಿದ್ದವರಿಗೆ ಕೆಲಸ ಸಿಗತ್ತೆ, ಅಲ್ಲಿ ಸುತ್ತಮುತ್ತ ಹೋಟ್ಲುಗಳಾಗತ್ತೆ, ಮತ್ತೊಂದಾಗತ್ತೆ, ಕೆಲಸ ಸಿಗತ್ತೆ, ದುಡ್ಡು ಬೆಳೆಯುತ್ತೆ. ಸ್ವಲ್ಪ ದುಡ್ಡು ನೀವು ತಗೊಂಡೋಗಿ, ಉಳಿದ ದುಡ್ಡೆಲ್ಲ ಇಲ್ಲೇ ರೊಟೇಟ್ ಆಗುತ್ತೆ. ಆ ರೀತಿಯೊಂದು ದೊಡ್ಡ ಸಾಹಸಕ್ಕೆ ಕೈ ಹಾಕ್ತಾರೆ. ಇವತ್ತು ಏನಾದರೂ ಲಕ್ಷಾಂತರ ಸಂಬಳ ಯಾವ್ದಾದ್ರು ಪಡೀತಾ ಇದ್ದರೆ, ಅಥವಾ ಬೆಂಗಳೂರು ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆಯಿತು ಅಂತ ನಾವು ಹೇಳ್ತೀವಲ್ವ, PV ನರಸಿಂಹರಾವ್ ಮತ್ತು ಮನಮೋಹನ್ ಸಿಂಗ್ ಕಾರಣ. ಕಾರ್ಪೊರೇಟ್ ತೆರಿಗೆ ಹೆಚ್ಚಿಸಿ ಆರ್ಥಿಕ ಉದಾರೀಕರಣ ಜಾರಿ ಮಾಡ್ತಾರೆ. ಇವರಿಲ್ಲದೆ ಇದ್ದಿದ್ರೆ ಇವತ್ತು ಭಾರತ ಈ ರೀತಿ ಇರ್ತಿರಲಿಲ್ಲ. ಆಮೇಲೆ ಅವರನ್ನು ಆಧುನಿಕ ಭಾರತದ ಶಿಲ್ಪಿ ಅಂತ ಕರೀತಾರೆ. ವೀಕ್ಷಕರೇ, ನಿಮ್ಗೆ ಗೊತ್ತಿರ್ಬೋದು, 1992ರಲ್ಲಿ ಅಲ್ಲಿಂದ ಉದಾರೀಕರಣಕ್ಕೆ ನಾವು ಜಾರಿಕೊಂಡ ನಂತರ 2000ನೇ ವರ್ಷ ತನಕ ಕೂಡ ಒಬ್ಬ ದೊಡ್ಡ ವ್ಯಕ್ತಿಗೆ, ಆಫೀಸರ್ಗೆ 5,000 ಸಂಬಳ ಅಂದರೆ ದೊಡ್ಡ ಸಂಬಳ. ಹಾಗಾಗಿ ನರಸಿಂಹರಾವ್ ಅವರಿಗೆ ಕೊಟ್ಟಂಥ ಈ ದೊಡ್ಡ ಮಟ್ಟದ ಗೌರವ, ಇದರ ಜೊತೆಗೊಂದು ರಾಜಕೀಯ ಇದೆ. ತೆಲಂಗಾಣದಲ್ಲಿ ಹೆಚ್ಚು ಸೀಟು ಬೇಕಾಗಿದೆ, ನಂಬರ್ 1. ಎರಡನೇದಾಗಿ ಕಾಂಗ್ರೆಸ್ ಇವರನ್ನು ಯಾವ ರೀತಿ ನಡೆಸ್ಕೊಂಡಿತ್ತು ನಿಮ್ಗೆ ಆಶ್ಚರ್ಯ ಆಗುತ್ತೆ ಕೇಳಿದರೆ. ಇದೇ ನರಸಿಂಹರಾವ್ ಅವರು JMM ಲಂಚ ಹಗರಣ ಅಂತ ಒಂದಿದೆ, ಈಗಲೂ ಕೂಡ ನಿಮಗೆ ಯೂಟ್ಯೂಬಲ್ಲಿ ಕಾಣುತ್ತೆ. ದುಡ್ಡು JMM ಲಂಚ ಹಗರಣದಲ್ಲಿ ಇವರ ಹೆಸರು ಕೇಳಿ ಬಂದಿತ್ತು. ಆ ನಂತರ ಬಾಬರಿ ಮಸೀದಿ, ಆ ಕಳಂಕಿತ ಕಟ್ಟಡ, ರಾಮ ಜನ್ಮಭೂಮಿ ಬಾಬರಿ ಮಸೀದಿಯ ಕಟ್ಟಡ ಧ್ವಂಸವಾದಾಗ ಇವರು ಸೈಲೆಂಟ್ ಆಗಿದ್ದರು, ಏನೂ ಮಾಡಲಿಲ್ಲ ಅನ್ನೋ ಕಾರಣಕ್ಕಾಗಿ ಕಾಂಗ್ರೆಸ್ ಇವರಿಂದ ಅಂತರವನ್ನು ಕಾಯ್ದುಕೊಂಡು. ಅದು ಬಿಡಿ, ಇವರು ತೀರ್ಕೊಂಡಾಗ AICC ಮತ್ತು ದೆಹಲಿಯಲ್ಲಿ ಇವರ ಸಮಾಧಿ ಕಟ್ಟೋದಕ್ಕೆ ಕೂಡ ಕಾಂಗ್ರೆಸ್ ಅವಕಾಶ ಕೊಡಲಿಲ್ಲ. ಆಂಧ್ರ ಪ್ರದೇಶಕ್ಕೆ ತಂದು ಅವರನ್ನು ಸಮಾಧಿ ಮಾಡಬೇಕಾಯಿತು. ಇವತ್ತು ಸೋನಿಯಾ ಗಾಂಧಿ ಅವರನ್ನು ಕೇಳಿದಾಗ ಹೌದಾ, ಓಕೆ, ಗುಡ್, ಒಳ್ಳೆಯದಾಯ್ತು ಹೇಳಿದರೆ ಬಿಟ್ಟರೆ ಬೇರೆ ಏನೂ ಹೇಳಿಲ್ಲ. ಕಾಂಗ್ರೆಸ್ಸೋ ಮತ್ತೊಂದು ಮಗದೊಂದು PV ನರಸಿಂಹರಾವ್ ಅವರನ್ನು ಯಾವ ಕಾರಣಕ್ಕೂ ಕೂಡ ದೇಶ ಮರೆಯಬಾರದು. ಅವರ ಮೇಲೆ ಆರೋಪ ಕೂಡ ಇದೆ. JMM ಲಂಚ ಹಗರಣ ಆರೋಪ ಇದೆ, ಹರ್ಷದ್ ಮೆಹ್ತಾ ಅವರಿಂದ 1 ಕೋಟಿ ರೂಪಾಯಿ ತಗೊಂಡಂಥ ಆರೋಪಗಳಿದೆ. ಆಮೇಲೆ ಬಾಬರಿ ಮಸೀದಿ ಸಂದರ್ಭದಲ್ಲಿ ಸೈಲೆಂಟ್ ಆಗಿದ್ರು ಅಂತ ಆರೋಪ ಇದೆ. ಇದೆಲ್ಲ ಆರೋಪಗಳ ಹೊರತಾಗಿ ಈ ಭಾರತವನ್ನು ಇವತ್ತು ಸದೃಢ ರಾಷ್ಟ್ರವನ್ನಾಗಿ ಮಾಡಿದ ಶ್ರೇಯಸ್ಸು ಯಾರಿಗಾದರೂ ಸಿಕ್ಕಿದರೆ ಅದು ನರಸಿಂಹರಾವ್ ಅವರಿಗೆ ಮತ್ತು ಮನಮೋಹನ್ ಸಿಂಗ್ ಟೀಮ್ಗೆ. ಇನ್ನು ಚೌಧರಿ ಚರಣ್ ಸಿಂಗ್ ಉತ್ತರ ಪ್ರದೇಶದಲ್ಲಿ ಜನಿಸಿದವರು. ಉತ್ತರ ಪ್ರದೇಶದ ನೂರ್ಪುರದ ರೈತ ಕುಟುಂಬದಲ್ಲಿ ಜನನ. ಇವರ ಪಾರ್ಟಿ ಈಗ RLD ಪಾರ್ಟಿ ಅಂತಿದೆ, ಅವರ ಪಾರ್ಟಿ ಇದೆ. ಅವರ ಮೊಮ್ಮಗ ಇದ್ದಾನೆ ಜಯಂತ್ ಚೌಧರಿ, ಅಜಿತ್ ಸಿಂಗ್ ಅವರ ಮಗ. ಚರಣ್ ಸಿಂಗ್ ರೈತ ಮಹಾನಾಯಕ ಅಂತ ಫೇಮಸ್. ಭಾರತದ 5ನೇ ಪ್ರಧಾನಮಂತ್ರಿ ಆಗಿದ್ದರು ಚರಣ್ ಸಿಂಗ್. 5.5 ತಿಂಗಳು ಭಾರತ ಪ್ರಧಾನಮಂತ್ರಿಯಾಗಿ ಮತ್ತು ಉಪಪ್ರಧಾನಿಯಾಗಿ ಕೂಡ ಕೆಲಸ ಮಾಡಿದ್ದಾರೆ. ಪ್ರಧಾನಿಯಾಗಿ ರೈತರಿಗಾಗಿ ಹಲವು ಸುಧಾರಣೆ ತಂದಂತಹ ಸಿಂಗ್, ಆಮೇಲೆ ಇವರಿಗೆ ಕೊಟ್ಟಿರುವಂಥ ಭಾರತ ರತ್ನ ಇದೆಯಲ್ಲ, ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಬಹಳ ವರ್ಕೌಟ್ ಆಗುತ್ತೆ. ಇವರು ಉತ್ತರ ಪ್ರದೇಶದಲ್ಲಿ ಜನಿಸಿದ್ದು ಜಾಟ್ ಸಮುದಾಯ. ಈ ಜಾಟ್ ಸಮುದಾಯ ನಿಮಗೆ ಹರಿಯಾಣದಲ್ಲಿದೆ, ರಾಜಸ್ಥಾನದಲ್ಲಿದೆ, ಉತ್ತರ ಪಶ್ಚಿಮದಲ್ಲಿದೆ, ಪಂಜಾಬ್ನ ಕೆಲ ಭಾಗದಲ್ಲಿದೆ. ಜಾಟ್ ಸಮುದಾಯ BJP ಜೊತೆ ಗುರುತಿಸಿಕೊಂಡಿತ್ತು.
ಯಾವಾಗ ರೈತ ಕಾನೂನು ಬಂತಲ್ಲ, ಆಗ ಈ ಜಾಟ್ ಸಮುದಾಯ ಬಿ ಜೆ ಪಿಯಿಂದ ಸ್ವಲ್ಪ ದೂರ ಹೋಗಿತ್ತು. ಆಮೇಲೆ ರಾಷ್ಟ್ರೀಯ ಲೋಕದಳ್, ಇವರ ಮಗ ಅಜಿತ್ ಸಿಂಗ್ ಕಟ್ಟದಂಥ ಪಕ್ಷ ರಾಷ್ಟ್ರೀಯ ಲೋಕದಳ್, ಈಗ ಅವರ ಅಂದರೆ ಮೊಮ್ಮಗ ಜಯಂತ್ ಚೌಧರಿ, ಈಗ ಹೇಳಿದ್ರಲ್ಲ, ಇವರು INDA ಮೈತ್ರಿಕೂಟಕ್ಕೆ ಹತ್ತಿರವಾಗಿದ್ದರು. ಯಾವಾಗ ಚೌಧರಿ ಚರಣ್ ಸಿಂಗ್ ಅವರಿಗೆ ಭಾರತ ರತ್ನ ಕೊಟ್ಟರು, ಅವರು ನಾನು NDA ಮೈತ್ರಿಕೂಟ ಅಂತ ಹೇಳಿಬಿಟ್ರು. ಜೊತೆಗೆ 4 ರಾಜ್ಯಗಳಲ್ಲಿ ಹರಿಯಾಣ, ರಾಜಸ್ಥಾನ, ಉತ್ತರ ಪ್ರದೇಶದ ಪಶ್ಚಿಮ ಭಾಗ ಮತ್ತು ಪಂಜಾಬ್ನ ಕೆಲ ಭಾಗಗಳಲ್ಲಿ ಜಾಟ್ ವೋಟ್ಗಳನ್ನು ಸೆಳೆಯುವುದಕ್ಕೂ ಕೂಡ ಒಂದು ಪ್ಲ್ಯಾನ್ ಆಗತ್ತೆ ಅಂತ ರಾಜಕೀಯ ವಲಯದಲ್ಲಿ ಮಾತುಗಳು ಕೇಳಿಬರ್ತವೆ. ಮೂರನೆಯದು ಡಾಕ್ಟರ್ MS ಸ್ವಾಮಿನಾಥನ್. ನಾವೇನಾದರೂ ಇವತ್ತು ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಸ್ವಾಮಿನಾಥನ್ ಕಾರಣ ವೀಕ್ಷಕರೇ, ಸ್ವಾಮಿನಾಥನ್ ಕಾರಣ. ಹಸಿರು ಕ್ರಾಂತಿ, ಭಾರತ ದೇಶದ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂತಂದರೆ ಹೇಳ್ಬಿಡ್ತೀನಿ ನಾನು. ಆಗಸ್ಟ್ 7, 1925 ತಮಿಳುನಾಡಿನ ತಾಂಜಾವೂರಿನಲ್ಲಿ ಇವರ ಜನನವಾಗುತ್ತೆ. ಕಳೆದ ವರ್ಷ ತೀರ್ಕೊಂಡ್ರು. ಹೆಚ್ಚು ಇಳುವರಿ ನೀಡುವ ಭತ್ತದ ತಳಿಗಳ ಅಭಿವೃದ್ಧಿ. ಈಗ ಕೇಳ್ಬೋದು, ಹೆಚ್ಚು ಇಳುವರಿ ನೀಡುವ ಭತ್ತದ ತಳಿಗಳ ಅಭಿವೃದ್ಧಿ ಈಗ 1000 ಜನ ಮಾಡ್ತಾರಲ್ಲ, ಅವ್ರಿಗೆ ಯಾಕೆ ಕೊಡ್ತಾ ಇದ್ದಾರೆ ಹೇಳ್ತೀನಿ ಕೇಳಿ. ಕಡಿಮೆ ಆದಾಯದ ರೈತರು ಹೆಚ್ಚಿನ ಇಳುವರಿ ಪಡೆದರು. ಇವರಿಂದಾಗಿ ಜನಸಂಖ್ಯೆಯ ಬೆಳವಣಿಗೆ ತಕ್ಕಂತೆ ಆಹಾರ ಉತ್ಪಾದನೆ ಆಯಿತು. ಇವರ ಕಾಲದಲ್ಲಿ ಕನಿಷ್ಠ ಬೆಂಬಲ ಬೆಲೆ ಉತ್ಪಾದನಾ ವೆಚ್ಚಕ್ಕಿಂತ 50% ಹೆಚ್ಚಿರಬೇಕು ಅಂತ ಮಾಡಿದರು. ರಾಷ್ಟ್ರೀಯ ಆಯೋಗದ ಅಧ್ಯಕ್ಷರಾಗಿ ಸಲಹೆ ನೀಡಿದ ಸ್ವಾಮಿನಾಥನ್. ವೀಕ್ಷಕರೇ, ಈಗಿನವರಿಗೆ ನೆನಪಿರಲಿಕ್ಕಿಲ್ಲ, ನಿಮ್ಮ ಮನೆಯವರನ್ನು ಹೋಗಿ ಕೇಳಿ, ಎಂಥ ಬರ ತಾಂಡವವಾಡ್ತಾ ಇತ್ತು ಭಾರತದಲ್ಲಿ ಅಂತಂದರೆ, ಈ ಮಾವಿನ ಹಣ್ಣು ನೋಡಿದಿರಲ್ಲ, ಮಾವಿನ ಹಣ್ಣಿನ ಗೆರಟೆ ನೋಡಿದಿರಲ್ಲ, ಮಾವಿನ ಹಣ್ಣಿನ ಗೆರಟೆ ಒಳಗಡೆ ಒಂದು ಬಿಳಿ ಬಣ್ಣದ ಸಿಗತ್ತೆ, ಅದು ಗೆರಟೆನೆ. ಅದನ್ನು ತೆಗೆದು ದೋಸೆ ಮಾಡಿ ತಿಂತಾ ಇದ್ರು. ಅಮೆರಿಕಾದಿಂದ ಬರುವಂತಹ ಹಡಗು, ಅದರಲ್ಲಿ ಬರುವಂಥ ಗೋಧಿಗಾಗಿ ಭಾರತೀಯರು ಚಾತಕ ಪಕ್ಷಿ ಅಂತ ಕಾಯ್ತಾ ಇದ್ರು. ಅಷ್ಟು ಬಡತನ ಇದ್ದಂತಹ ರಾಷ್ಟ್ರದಲ್ಲಿ ಹೊಟ್ಟೆಗೆ ಅನ್ನ ಸಿಗ್ತಾ ಇರಲಿಲ್ಲ. ಆ ರಾಷ್ಟ್ರದಲ್ಲಿ ಇವತ್ತು ನಮ್ಮ ದಾಸ್ತಾನುಗಳಲ್ಲಿ ಆಹಾರ ಧಾನ್ಯಗಳು ಕೊಳೆಯುತ್ತಾ ಇದೆ. ಹಸಿರು ಕ್ರಾಂತಿ ಮುಖಾಂತರ ಇಡೀ ದೇಶದಲ್ಲಿ ಬೆಳೆಯನ್ನು ಒಂದು ರೀತಿಯಲ್ಲಿ ಪ್ರವರ್ಧಮಾನಕ್ಕೆ ತಂದಂಥವರು ಡಾಕ್ಟರ್ ಸ್ವಾಮಿನಾಥನ್. ಅವರಿಗೆ ಈ ಬಾರಿಯ ಭಾರತ ರತ್ನ ಒಲಿದು ಬಂದಿದೆ. ನಾನು ಆವಾಗಲೇ ಹೇಳಿದೆ, ಮಾಜಿ ಪ್ರಧಾನಿ ರೈತ ಮಹಾನಾಯಕ ಚೌಧರಿ ಚರಣ್ ಸಿಂಗ್ ಅವರಿಗೆ ಭಾರತ ರತ್ನ ಘೋಷಣೆ ಮಾಡಿದ ಬೆನ್ನಲ್ಲೇ RLD ಮುಖ್ಯಸ್ಥ ಅಂದರೆ ಅವರ ಮೊಮ್ಮಗ ಜಯಂತ್ ಚೌಧರಿ BJP ಜೊತೆಗಿನ ಮೈತ್ರಿಯನ್ನು ಖಚಿತಪಡಿಸಿದ್ದಾರೆ. ಜಯಂತ್ ಚೌಧರಿ ಅವರ RLD ಇಂಡಿಯಾ ಒಕ್ಕೂಟವನ್ನು ತೊರೆದು BJP ಮೈತ್ರಿಕೂಟ ಸೇರುತ್ತದೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ತಾತ ಚೌಧರಿ ಚರಣ್ ಸಿಂಗ್ಗೆ ಭಾರತ ರತ್ನ ಘೋಷಣೆ ಆಗ್ತಲೇ ಮೊಮ್ಮಗ ಜಯಂತ್ ಚೌಧರಿ BJP ಜೊತೆಗಿನ ಮೈತ್ರಿಯನ್ನು ದೃಢಪಡಿಸಿದ್ದಾರೆ. ಇದರ ಬಗೆಗಿನ ಈಗ ಇಂಡಿಯಾ ಮೈತ್ರಿಕೂಟದಲ್ಲಿ ಏನೆಲ್ಲ ಆಗ್ತಾ ಇದೆ ನಾನು ಹೇಳ್ತಾ ಹೋಗ್ತೀನಿ, ಬನ್ನಿ. NDA ಒಂದು ಕಡೆ ಅಬ್ಬರ, BJP ನೇತೃತ್ವದ NDA, ಮತ್ತೊಂದು ಕಡೆ ಕಾಂಗ್ರೆಸ್ ನೇತೃತ್ವದ INDA ಮೈತ್ರಿಕೂಟ. ಏನಾಗ್ತದೆ? INDA ಒಕ್ಕೂಟಕ್ಕೆ ಶೀಘ್ರವೇ ಮತ್ತೊಂದು ಶಾಕ್ ಅಂತೆ. ಫೆಬ್ರವರಿ 12ಕ್ಕೆ NDA ಒಕ್ಕೂಟ ಸೇರಲಿದೆ RLD ಆಲ್ರೆಡಿ. ಯಾಕೆಂದರೆ ಮೊಮ್ಮಗ ಅಜ್ಜನಿಗೆ ಭಾರತ ರತ್ನ ಕೊಟ್ಟಿದ್ದಾರೆ. 2 ಲೋಕಸಭಾ ಸೀಟ್, 1 ರಾಜ್ಯಸಭಾ ಸ್ಥಾನದ ಆಫರ್. 7 ಕೊಡ್ತಾ ಇದೆ ಕಾಂಗ್ರೆಸ್, ಕೇಳ್ತಾ ಇಲ್ಲ ಇವರು. ಪಂಜಾಬ್ನಲ್ಲಿ ಮತ್ತೆ ಅಕಾಲಿದಳ BJP ದೋಸ್ತಿ. ಅಕಾಲಿದಳ 7, BJP 6 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಸಾಧ್ಯತೆ. ಫ್ರೆಂಡ್ಶಿಪ್ ಆಯಿತು. INDA ಮೈತ್ರಿಕೂಟದಲ್ಲಿ ಏನಾಯಿತು? ಒಕ್ಕೂಟಕ್ಕೆ ಉದ್ಧವ್ ಠಾಕ್ರೆಯಿಂದ ಕೂಡ ಶಾಕ್. ಮಹಾರಾಷ್ಟ್ರದಲ್ಲಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡತಂತೆ ಉದ್ಧವ್ ಠಾಕ್ರೆ ಅವರ ಬಣ. ಎಲ್ಲ ಕ್ಷೇತ್ರಗಳಲ್ಲೂ ಅಭ್ಯರ್ಥಿ ಹುಡುಕ್ತಾ ಇದ್ದಾರೆ ಉದ್ಧವ್ ಠಾಕ್ರೆ. ಇನ್ನು ಆಮ್ ಆದ್ಮಿಯ ಅರವಿಂದ್ ಕೇಜ್ರಿವಾಲ್ ಅವರಿಂದಲೂ ಕೂಡ ಬಂಡಾಯ. ಯಾವುದೇ ಕ್ಷಣದಲ್ಲೂ ಕೇಜ್ರಿವಾಲ್ ನಿರ್ಧಾರ ಪ್ರಕಟ ಮಾಡ್ಬೋದು. NDA ಸೇರಲು ಆಂಧ್ರದ ಜಗನ್ಮೋಹನ್ ರೆಡ್ಡಿ ಉತ್ಸುಕರಾಗಿದ್ದಾರೆ ಎಂದು ಅಮಿತ್ ಶಾ ಅವರನ್ನು ಭೇಟಿಯಾಗಿದ್ದಾರೆ ಜಗನ್ಮೋಹನ್ ರೆಡ್ಡಿ. ಆಂಧ್ರ ಪ್ರದೇಶದಲ್ಲಿ YSRಗೆ ಆಡಳಿತ ವಿರೋಧಿ ಅಲೆ ಇದೆ, ಹಾಗಾಗಿ BJP ಜೊತೆ ಸೇರ್ಕೊಳ್ಳತ್ತಂತೆ. ಈ ನಡುವೆ ಪಾಕಿಸ್ತಾನದ ಸಾರ್ವತ್ರಿಕ ಚುನಾವಣೆ ಮತದಾನ ನಡೆದಿದೆ. ನಿನ್ನೆ ಸಂಜೆ ಮತ ಎಣಿಕೆ ಕೂಡ ಶುರುವಾಗಿದೆ. ಆದರೆ ಇನ್ನೂ ಪಾಕಿಸ್ತಾನದಲ್ಲಿ ಮತಪತ್ರಗಳ ಮೂಲಕ ವೋಟಿಂಗ್ ನಡೆದಿರುವ ಕಾರಣ ಮತ್ತೆ ಎಣಿಕೆ ಭಾರಿ ನಿಧಾನವಾಗಿ ಸಾಗ್ತಾ ಇದೆ. ಜೊತೆಗೆ ಪಾಕಿಸ್ತಾನದ ಹಲವು ಭಾಗದಲ್ಲಿ ಹಿಂಸಾಚಾರ ಭುಗಿಲೆದ್ದು ಬೆಂಕಿ ಹೊತ್ತಿಕೊಂಡಿದೆ. ಹೀಗಾಗಿ ಪರಿಸ್ಥಿತಿ ಸುಧಾರಿಸಲು ಇಂಟರ್ನೆಟ್ ಸೇವೆ ಕೂಡ ಸ್ಥಗಿತಗೊಂಡಿದೆ. ಎಲ್ಲ ಎಣಿಸಿ ಆಗಬೇಕಲ್ಲಿ. ಬನ್ನಿ, ಪಾಕಿಸ್ತಾನ ಚುನಾವಣಾ ಫಲಿತಾಂಶ ಹೇಳ್ತಾ ಹೋಗ್ತೀನಿ. ನವಾಜ್ ಶರೀಫ್ ನೇತೃತ್ವದ PMLN 102, PPP ಬಿಲಾವಲ್ ಭುಟ್ಟೋ ಅವರ ನೇತೃತ್ವದ PPP 57, ಇಮ್ರಾನ್ ಖಾನ್ ನೇತೃತ್ವದ PTI 51,
MQM 16 ಹಾಗೂ ಇತರರು 10. ಸೊ ಹಾಗಿರುವಾಗ ಭಾಳ ಸ್ಲೋ ಆಗಿ ಸಾಗ್ತಾ ಇದೆ. ಬಹುಶಃ ನಾಳೆ ಒಳಗಾಗಿ ಯಾರು ಏನು ಅನ್ನೋದು ಕ್ಲಿಯರ್ ಕಟ್ ಆಗಿ ಬರಬಹುದು. ಇದಿಷ್ಟು ಈ ದಿನದ ಕರ್ನಾಟಕ ಪ್ರಯಾಣವೇ. ಮಾಜಿ ಉಪಮುಖ್ಯಮಂತ್ರಿ KS ಈಶ್ವರಪ್ಪ ಮಾತು ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಸಂಚಲನ ಸೃಷ್ಟಿ ಮಾಡಿದೆ. DK ಸುರೇಶ್ ಅವರನ್ನು ಗುಂಡಿಟ್ಟು ಕೊಲ್ಲಬೇಕು ಎಂಬ ಹೇಳಿಕೆ ಕಾಂಗ್ರೆಸ್ಸನ್ನು ತೀವ್ರವಾಗಿ ಕೆರಳಿಸಿದೆ. ಆ ರೀತಿಯ ವಾಗ್ಝರಿಗಳು ಯಾವ ರೀತಿ ಇತ್ತು, ಅದಕ್ಕೆ ಪರ ವಿರೋಧಗಳು ಯಾವ ರೀತಿ ಮುಖ್ಯಮಂತ್ರಿ ಮಾತಾಡಿದರು, ಯಾವ ರೀತಿ ಕಾನೂನು ಸಚಿವರು ಮಾತಾಡಿದರು, ಯಾವ ರೀತಿ ಪ್ರಿಯಾಂಕ್ ಖರ್ಗೆ ಮಾತಾಡಿದರು, ಇವರೆಲ್ಲರ ಮಾತು ಮತ್ತು ಈ ಸುದ್ದಿ ಎಲ್ಲಿ ತನಕ ಬಂದು ನಿಂತಿದೆ ಬನ್ನಿ ನೋಡೋಣ. ಇಬ್ಬರು ರಾಷ್ಟ್ರದ್ರೋಹಿಗಳು DK ಸುರೇಶ್ ಮತ್ತು ವಿನಯ್ ಕುಲಕರ್ಣಿ. ನಾವು ದಕ್ಷಿಣ ಭಾರತವನ್ನ ಬೇರೆ ರಾಷ್ಟ್ರವಾಗಿ ಕೇಳ್ತೀರ ಅಂತ ಹೇಳಿರಲ್ಲ, ಆ ಎರಡು ರಾಷ್ಟ್ರದ್ರೋಹಿಗಳನ್ನ ನಿಮಗೆ ತಾಕತ್ತಿದ್ರೆ ಪಕ್ಷದಿಂದ ಕಿತ್ತು ಬಿಸಾಕಿ ಅವಾಗ ನಿಮಗೆ ಗೊತ್ತಾಗತ್ತೆ ನಿಮ್ಮ ಅಧ್ಯಕ್ಷ ಹೋದಲ್ಲ ಅಂತ. ನಿಮಗೆ ತಾಕತ್ತಿಲ್ಲ. ಇನ್ನೊಂದು ಬಾರಿ ಈ ರೀತಿ ಮಾತುಗಳಾಡಿದ್ರೆ ಈ ಸಭೆಯ ಮುಖಾಂತರ ನಾನು ನರೇಂದ್ರ ಮೋದಿ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ, DK ಸುರೇಶ್, ವಿನಯ್ ಕುಲಕರ್ಣಿ ಇಂಥ ರಾಷ್ಟ್ರದ್ರೋಹಿಗಳು ದೇಶವನ್ನ ಛಿದ್ರ ಮಾಡ್ತೀವಿ ಅಂತ ಹೊರಡ್ತಾರಲ್ಲ, ಅವ್ರಿಗೆ ಗುಂಡಿಕ್ಕಿ ಕೊಲ್ಲಂತ ಕಾನೂನು ತನ್ನಿ. ದೇಶ ಒಡೆಯೋ ಹೇಳಿಕೆ ನೀಡೋ ನಾಯಕರನ್ನ ಗುಂಡಿಕ್ಕಿ ಕೊಲ್ಲಬೇಕು ಎಂದು ಮಾಜಿ DCM KS ಈಶ್ವರಪ್ಪ ಆಗ್ರಹಿಸಿದ್ದಾರೆ. ಆದರೆ ಈಶ್ವರಪ್ಪ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ತೀವಿ ಎಂದು ಕಾಂಗ್ರೆಸ್ ಅಬ್ಬರಿಸುತ್ತಿದೆ. ಗುಂಡಿಕ್ಕಿ ಕೊಲ್ಲುವ ಕಾಯ್ದೆಯನ್ನ ತಂದ್ರೆ ಅರ್ಧ ಬಿಜೆಪಿ ಖಾಲಿಯಾಗುತ್ತೆ ಎಂದು ವ್ಯಂಗ್ಯವನ್ನು ಮಾಡಿದೆ. ಕಡಿ ಬಡಿ ಕರಿ ಇದು ಬಿಟ್ಟು ಇನ್ನೇನು ಭಾಷೆ ಗೊತ್ತೇ ಅವ್ರ ಮೇಲೆ ಕ್ರಮ ಬಡಿ ಕಲ್ಲು ಕನಸು ಈ ಭಾಷೆ ಬಿಟ್ಟರೆ ಇನ್ನೇನು ಬರ್ತದೆ ಬಿಜೆಪಿ. ಮೊದಲನೇದಾಗಿ ಅಂಥದ್ದೇನಾದರೂ ಕಾನೂನು ಮಾಡಿದ್ರೆ ಅರ್ಧ BJP ಖಾಲಿ ಆಗ್ತದೆ ಮತ್ತು RSS ಬಾಗಿಲು ಮುಚ್ತೇವೆ. ಈಶ್ವರಪ್ಪ ಅವರಿಗೆ ನನ್ನದೊಂದು ಸಲಹೆ ಇದೆ. ನಿಮಗಾಗಲೇ ಇನ್ವಾಲೆಂಟ್ರಿ ರಿಟೈರ್ಮೆಂಟ್ ಕೊಟ್ಬಿಟ್ಟಿದ್ದಾರೆ, ಮನೇಲಿ ಆರಾಮಾಗಿರಿ. ನೀವು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಆಗಿಬಿಟ್ಟಿದ್ದೀರಾ. DCM ಇದ್ರಿ, ಅದಾದಮೇಲೆ ಏನಾಯಿತು, MLA ಆದ್ರಿ, ಅದಾದಮೇಲೆ ಈ ಸರಿ ಟಿಕೆಟು ಸಿಕ್ಕಿಲ್ಲ. ನಾನು ಅಸ್ತಿತ್ವದಲ್ಲಿ ಇದ್ದೀನಿ, ನಂದು ರಾಜಕೀಯ ಶಕ್ತಿ ಇದೆ ಅಂದ್ಬಿಟ್ಟು ಯಾವುದೋ ಸಂಘಟನೆ ಕಟ್ಟಿದ್ರು, ಸಂಗೊಳ್ಳಿ ರಾಯಣ್ಣ ಸಂಘಟನೆ ಕಟ್ಟಿದ್ರು, ಏನಾಯಿತು? ಅವ್ರಿಗೆ ಚುನಾವಣೆಯಲ್ಲಿ ಟಿಕೆಟ್ ಕೊಡಲಿಲ್ಲ BJP ಅವರು, ಹತಾಶರಾಗ್ಬಿಟ್ಟಿದ್ದಾರೆ. ನಾಲ್ಗೆಗೂ ಬ್ರೈನ್ಗೂ ಮಧ್ಯೆ ಕನೆಕ್ಷನ್ ಕಟ್ಟಾಗ್ಬಿಟ್ಟದೆ ಅವ್ರಿಗೆ. ಈಶ್ವರಪ್ಪನವರು ಅವ್ರ ಘನತೆಗೆ ತಕ್ಕಂತೆ ಮಾತಾಡಬೇಕು. ಯಾರು ಬಳೆ ತೊಟ್ಕೊಂಡು ಕುಂತ್ಕೊಂಡಿಲ್ಲ. ಯಾರ್ಯಾರನ್ನ ಗುಂಡಿ ಕೊಲ್ಲೋ ಸಂಸ್ಕೃತಿನೇ ಅವ್ರದ್ದು. ಆ ಸಂಸ್ಕೃತಿಯಿಂದ ಆಚೆ ಬರಬೇಕು. ಈಶ್ವರಪ್ಪರನ್ನ ಬಿಜೆಪಿ ನಾಯಕರು ಬೆಂಬಲಿಸುತ್ತಿದ್ದಾರೆ. ತಕ್ಷಣವೇ ಸಂಸದ DK ಸುರೇಶ್ರನ್ನ ಬಂಧಿಸಬೇಕು ಎಂದು ಮಾಜಿ DCM ಡಾಕ್ಟರ್ CN ಅಶ್ವಥ್ ನಾರಾಯಣ್ ಆಗ್ರಹಿಸಿದ್ದಾರೆ. ಇವರು ಯಾವ ಕೇಸ್ನೂ ಸರ್ಕಾರದಿಂದ ದಾಖಲನ್ನು ಮಾಡಿಲ್ಲ, ಯಾವ ಕಾನೂನು ಕ್ರಮನೂ ವಹಿಸಿಲ್ಲ. ಬೇರೆ ಯಾರು ಒಂದು ಸೋಷಿಯಲ್ ಮೀಡಿಯಾ ಸಣ್ಣ ಪೋಸ್ಟ್ ಹಾಕಿದ್ರೆ ಏನೆಲ್ಲ ಕೇಸ್ಗಳನ್ನು ಬಂಧಿಸುವಂಥದ್ದು. ಇದುವರೆಗೂ ಯಾಕೆ ಈ ಲೋಕಸಭಾ ಸದಸ್ಯರನ್ನು ದೇಶ ವಿಭಜನೆಯ ಮಾತನ್ನು ಹೇಳಿರುವಂಥ ವ್ಯಕ್ತಿನ ಇನ್ನೂ ಯಾಕೆ ಬಂಧಿಸಿಲ್ಲ? ವಿವಾದ ದೊಡ್ಡದಾಗ್ತಿರುವಾಗಲೇ KS ಈಶ್ವರಪ್ಪ ಪ್ರತಿಕ್ರಿಯೆಯನ್ನ ನೀಡಿದ್ರು. ಬೇಕಿದ್ರೆ ಕೇಸ್ ಹಾಕಿಕೊಳ್ಳಿ ಎಂದು ಸವಾಲು ಹಾಕಿದ್ರು. ನಿಜಕ್ಕೂ ಕೂಡ ನಾನು HK ಪಾಟೀಲ್ಗೆ ಸವಾಲು ಹಾಕ್ತೇನೆ, 24 ಗಂಟೆ ಅಲ್ಲ, ನೀವು ಎಷ್ಟು ಬೇಕಾದ್ರೂ ಸಮಯ ತಗೊಳ್ಳಿ, ನೀವು ಇದನ್ನ ಕೇಸ್ ನನ್ನ ಮೇಲೆ ಹಾಕಬೇಕು. ಇದು ನನ್ನ ಸವಾಲು ನಿಮಗೆ. ಕೋರ್ಟಲ್ಲಿ ನಿಮಗೆ ರಿಚಿಮಾರಿ ಆಗ್ತಾರೋ ರಾಷ್ಟ್ರಭಕ್ತರು ರಿಚಿಮಾರಿ ಆಗ್ತಾರೋ ಗೊತ್ತಾಗಲ್ಲ.